ಸೊ ಹೆಂಡತಿ ಫೋಟೋ ಹೊಡಿ ತೆಗಿತಾಳೆ ಹೇಳ್ಕೊಳಕ್ ಬರಲ್ಲ ಎಲ್ಲ ಫೋಟೋ ತಗೊಳಿಸ್ತಾ ಎಂತ ಗೂಬೆ ಮಲಗಿದೆ ಇಲ್ಲಿ. ನಿಮ್ಮ ಹತ್ರ ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸುಮಾರು ದಿನಗಳ ನಂತರ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ. ನಾವು ಇವಾಗ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಬೆಳಗ್ಗೆ ಒಂದು 5 o'clock ರೀಚ್ ಆಗಿ ರೂಮ್ ಸಿಗೋ ಅಷ್ಟೊತ್ತಿಗೆ 6:30 ಆಯಿತು. ಇವಾಗ ಬಂದು ಫ್ರೆಶ್ ಅಪ್ ಆಗಿ ನಾವು ಇವಾಗ ರೆಡಿ ಆಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಯಜಮಾನರು ಇಬ್ಬರೇ ಬಂದಿರೋದು ಈ ಧರ್ಮಸ್ಥಳಕ್ಕೆ. ಫಸ್ಟ್ ಟೈಮ್ ನಾವಿಬ್ಬರೇ ಬರ್ತಾ ಇರೋದು. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾನಿವಾಗ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ನಮ್ಮ ಯಜಮಾನರು ಇನ್ನೂ ಮಲ್ಕೊಂಡವ್ರೆ. ಸ್ನಾನಕ್ಕೆ ಹೋಗಿ ಅಂತ ಹೇಳ್ತಾಯಿದ್ದೀನಿ. ಬಟ್ ನನಗೆ ಫುಲ್ಲು ರೆಸ್ಟ್ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತೀನಿ. ಲೆಟ್ಸ್ ವಾಚ್ ಏನೇನು ಮಾಡ್ತೀವಿ ಈ ಬ್ಲಾಗಲ್ಲಿ, ಎಲ್ಲೆಲ್ಲಿ ಹೋಗ್ತೀವಿ. ನಾವಿಬ್ಬರದೇ ಬ್ಲಾಗ್ ಆಗಿರುತ್ತೆ. ಒಂದು ವಿತೌಟ್ ಪ್ಲ್ಯಾನ್, ಏನು ಪ್ಲ್ಯಾನ್ ಮಾಡ್ದಲೇ ನಾವು ಬಂದಿರೋದು. ನೋಡೋಣ ಯಾವ ಥರ ಆಗುತ್ತೆ. ಇದೇ ಒಂದು ಸ್ಯಾರಿ. ಇವಾಗ ನಾನು ಏನು ಮೇಕಪ್ ಐಟಮ್ ಏನು ತಂದಿಲ್ಲ. ಇವಾಗ ಗಡಿ ಬಿಡೀಲಿ ಏನೇನೋ ಎತ್ಕೊಂಬಂದಿದ್ದೀನಿ. ಇರೋದ್ರಲ್ಲೇ ಮ್ಯಾನೇಜ್ ಮಾಡೋ ಥರ ಸ್ವಲ್ಪ ಮೇಕಪ್ ಮಾಡಿಕೊಂಡು ಮೇಕಪ್ ಟಚಪ್ ಮಾಡಿಕೊಂಡು ರೆಡಿ ಆಗೋಣ. ಪರ್ಪಲ್ ವಿತ್ ವೈಟ್ ನನ್ನ ಫೇವ್ರೇಟು. ಮತ್ತು ಇದು ಹೊಸ ಸೀರೆ. ಹೊಸ ಸೀರೆ ದೇವಸ್ಥಾನಕ್ಕೆ ಉಟ್ಕೋಬೇಕು ಅಂತ ತಿಳ್ಕೊಂಡಿದ್ದೀನಿ. ಏನು ಕಾಣ್ತಿದೆ ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟು ರೆಡಿ ಆಗೋಣ. ನೋಡೋಣ ಯಾವ ಥರ ರೆಡಿ ಆಗ್ತೀನಿ. ಸಿಂಪಲಾಗಿ ರೆಡಿ ಆಗ್ತೀನಿ ಸಾಕು. ಫಸ್ಟು ಮಾಯ್ಶ್ಚರೈಸರ್ ಹಚ್ಕೋತೀನಿ. ಮಾಯ್ಶ್ಚರೈಸರ್ ತಂದಿದ್ದೀನಿ, ಬಟ್ ಸನ್ಸ್ಕ್ರೀನ್ ತಂದಿಲ್ಲ. ಯಾವುದು ಇಂಪಾರ್ಟೆಂಟು ಬೇಕಿತ್ತು ಅದೇ ತಂದಿಲ್ಲ ನೋಡಿ. ಇವಾಗ ಹೋದ್ರು ನಮ್ಮ ಹಸ್ಬೆಂಡು ಸ್ನಾನ ಮಾಡ್ಕೊಬರೋಕ್ಕೆ ಮಾಡ್ಕೊಬಿಟ್ಟಿದ್ರು. ನಾನು ಎಬ್ಸಿ ನಡಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಬ್ಸ್ಬಿಟ್ಟು ಇವಾಗ ಕಳಿಸಿದ್ದೀನಿ. ಅವ್ರು ಬರೋ ಅಷ್ಟು ನಾನು ರೆಡಿ ಆಗಬೇಕು. ಸೀರೆ ನಾನು ಹೀಗೆ ಸಿಂಗಲ್ ಪಿನ್ನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾರೋ ಬೇರೆಯವರು ಬರೋದು ನಾನು. ಅದಕ್ಕೆ ಅಷ್ಟು ಟೈಮ್ ಇಲ್ಲ. ಯಾರಾದರೂ ಹೆಲ್ಪಿಗೆ ಬೇಕಾಗುತ್ತೆ ನೋಡಿ ಇದನ್ನು ಬ್ರೈಟ್ ಮಾಡೋಕ್ಕೆ. ಅದಕ್ಕೆ ಸಿಂಪಲಾಗಿ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಅದೇ ಈಸಿ ಅಲ್ವಾ. ಹೆಣ್ಣಿಗೆ ಸೀರೆ ಯಾಕೆ ಅಂದ ಕ್ಲಿಬ್ಬು ಮಿಸ್ ಮಾಡ್ಕೊಂಡ್ಬಂದಿದ್ದೀನಿ. ವಾಶ್ರೂಮ್ ಹೋಗಿರೋ ಹತ್ರ ಕ್ಲಿಬ್ನ ಅಲ್ಲೇ ಟ್ಯಾಪಿಗೆ ಸಿಕ್ಕಿಸಿದ್ದೆ. ಅದನ್ನು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಇವಾಗ ಹೋಗಿ ನೋಡೋಣ ಅಂತ ಹೇಳಿದ್ರೆ ಯಾರೂ ಎತ್ಕೊಬಿಟ್ಟವ್ರೆ. ಇವಾಗ ನನಗೆ ಕ್ಲಿಬ್ಬೇ ಇಲ್ಲ. ನಾನು ಎಕ್ಸ್ಟ್ರಾ ಸ್ಪೇರು ಏನೂ ತಂದೇ ಇಲ್ಲ. ಏನು ಮಾಡೋದು, ಹೇರ್ಸ್ನ ಹೆಂಗೆ ಹಾಕೊಳ್ಳೋದು ಅಂತ ಗೊತ್ತಿಲ್ಲ. ನೋಡೋಣ, ಹೆಂಗೋ ಮ್ಯಾನೇಜ್ ಮಾಡೋಣ. ಹಂಗೆ ಸ್ವಲ್ಪ ನಾನು ಎಲ್ಲಾದರೂ ಹೋಗುವಾಗ ಗಾಬರಿ ಆಗ್ಬಿಡ್ತೀನಿ. ಏನು ತೊಗೊಳ್ಳೋದು, ಒಂದು ತೊಗೊತೀನಿ, ಒಂದು ಬಿಟ್ಬಿಡ್ತೀನಿ, ಒಂದು ತೊಗೊತೀನಿ, ಒಂದು ಬಿಟ್ಬಿಡ್ತೀನಿ. ಬಟ್ ಪೌಡರ್ ಹಾಕ್ತೀನಿ ಸಾಕು. ಎಲ್ಲ ಚಲೋ ಇತ್ತು. ಆ್ಯಕ್ಚುಲಿ ಇದು ನಾನು ಹಾಕೋತಾ ಇರೋದು ಫೇಸಸ್ ಕೆನಡಾದೇನೆ. ಬಟ್ ಅದು ಏನಾಯಿತು ಅಂದರೆ ಎಲ್ಲ ಹೊಡೆದೋಗ್ಬಿಟ್ಟು. ಅದಕ್ಕೆ ನನ್ನ ಹತ್ರ ಹಳೇದೊಂದು ಫಿಟ್ ಮೀದೊಂದಿತ್ತು, ಅದಕ್ಕೆ ಹಾಕೊಂಡಿದ್ದೀನಿ. ನಾನು ಫಿಟ್ ಮೀ ಹಾಕಲ್ಲ. ಇಷ್ಟು ಬೇಗ ಸ್ನಾನ? 5 ನಿಮಿಷ ಆಯಿತು ಅಷ್ಟೇ ಸ್ನಾನಕ್ಕೆ ಹೋಗಿ. ನೋಡಿ, ನಾವು 1 hour ಮಾಡ್ತೀವಿ ಸ್ನಾನ ಮಾಡೋಕ್ಕೆ. 5 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಬಂದವ್ರೆ. ಅದೇನು ನಾ ಮಾಡ್ಕೊಂಬಂದು ಸುಮ್ಮನೆ ಚುಮ್ಸ್ಕೊಂಬಂದ. ನಾನೇನು ಮಾಡಿದೆ ಗೊತ್ತಾ? 3 ಸತಿ ಮಂಜುನಾಥ ಅಂತ ಹೇಳಿ ಉಯ್ಕೊಬಿಟ್ಟೆ. ಆಮೇಲೆ ಸರಿ ಹೊಡ್ದು. ನೆಕ್ಸ್ಟ್ ಸ್ಟಿಕ್ಕರ್ ಬಿಂದಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನೋ. ನಾನು ಸ್ವಲ್ಪ ಸೈಡಿಗೆ ಸೊಟ್ಟ ಇಟ್ಕೊಳ್ಳೋದು ಜಾಸ್ತಿ. ನಾನು
ಸೀರೆ ಬೇರೆ ಹಿಡಿತಾಯಿತ್ತು. ಸ್ವಲ್ಪ ಐಬ್ರೋಸ್ ಫಿಲ್ ಮಾಡ್ಕೊಳ್ಳೋಣ. ಏನು ಆಗುತ್ತಿಲ್ಲ ಅಪ್ಪ. ನಾನು ಯಾವತ್ತು ನಿಮ್ಗೆ ಯಾವತ್ತು ಇರ್ತೀವಿ ನಾನು ಪಂಚಿ ನನಗೆ ಕೇಳಿದ್ಯಾ? ನಂದು ಆಯ್ತಲ್ಲ ಅಷ್ಟೇ, ನಂದು ರೆಡಿ. ಲಿಪ್ಸ್ಟಿಕ್ ಒಂದು ಹಾಕೋಬಿಟ್ರೆ ಕನ್ನಡಿ ಹತ್ರ ಹೋಗಿ ನೀಟಾಗಿ ಹಾಕೊಬರ್ತೀನಿ. ನೀಟಾಗಿ ಗೊತ್ತಾಗ್ತಾ ಇದೆ ನನಗೆ. ಸೊ ಲಿಪ್ಸ್ಟಿಕ್ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ನಮ್ಮ ಯಜಮಾನ್ರು ರೆಡಿ ಮಾಡೋಣ. ಇವಾಗ ನಮ್ಮ ಯಜಮಾನ್ರು ರೆಡಿ ಆಗ್ತಾರೆ ನೋಡಿ. ಅವ್ರು ಹೆಂಗೆ ರೆಡಿ ಆಗ್ತಾರೆ ತೋರಿಸ್ತೀನಿ. ಫೇರ್ ಆ್ಯಂಡ್ ಲವ್ಲಿ ಹಾಕತ್ತಾರೆ ನೋಡಿ. ಹಿಮಾಲಯ ಕ್ರೀಮ್ ಹಾಕೊಳ್ಳೋದವರು ಫೇಸ್ಗೆ. ನಾನು ಬಂದಮೇಲೆ ರೂಢಿ ಮಾಡ್ಕೊಂಡಿರೋದು. ಫಸ್ಟ್ ಏನು ಹಚ್ತಾ ಇರಲಿಲ್ಲ. ಇವಾಗ ನನ್ನ ಕೂಡ ಡ್ರೈ ಆಗಿದ್ದೆ. ಸೊ ಇವಾಗ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಸೀರೆ ಹೋಗ್ತಾಯಿದೆ. ನೆಕ್ಸ್ಟು ಕೈಗೆ ಪಾಂಡ್ಸ್ ಏನಿಲ್ಲ. ಸೊ ಇದನ್ನೇ ಸ್ವಲ್ಪ ಮಾಯ್ಶ್ಚರೈಸರ್ನೇ ಸ್ವಲ್ಪ ಹಾಕೋಣ. ಫುಲ್ ಹೊಡೆದೈತೆ. ಬಟ್ ಕಾಸ್ಟ್ಲಿ ಅದು. ಬಟ್ ಅವರು ಹಚ್ಕೋತಾ ಇದ್ದೀವಿ ಯಾಕಂದರೆ ವಿಧಿಲ್ಲ, ಇವಾಗ ತಂದಿಲ್ಲ. ಮಗುಕ್ಕೆ ಹಚ್ಕೊಳ್ಳೋದೇ ಕಷ್ಟ. ನಾನು ಮಗುಕ್ಕೆ ಇಷ್ಟೇ ತಗೊಳ್ಳೋದು. ಯಾಕಂದ್ರೆ ಬಚ್ಚಿಂಗೆ ಬ್ಯಾಗಲ್ಲಿ ಐತೆ. ನಿಂದು ಬಚ್ಚಿಂಗೆ ನೀನು ತಂದಿದ್ಯಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡಿ. ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ ಆ್ಯಂಡ್ ಸರಿ ರೈಟ್. ಅಥವಾ ಇದೊಂದು ಐತೆ. ಇದನ್ನು ಮ್ಯಾಚ್ ಮಾಡ್ಕೊಂಡು ಯಸ್ ಐ ಆಮ್ ರೆಡಿ ಟು ಗೋ. ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಬೋರ್ ಫೀಲಿಂಗ್ ಅತ್ತೂರು. ಸೊ ನೆಕ್ಸ್ಟ್ ಚೆನ್ನಾಗಿ ಇದೊಂಚೂರು ಹಾಕು ಬಾ. ಇದೊಂಚೂರು ಹಾಕು. ಫುಲ್ಗೆ ಹಾಕ್ಬೇಡ, ಎಲ್ಲ ಡೌನ್ ಮಾಡ್ತೀನಿ ಒಂಚೂರು. ಇಷ್ಟು ಬಾ. ಸಾಕು ಅಮುಕ್ತಾರಂತೆ ಏನೋ ಲಾಕ್ ಮಾಡಿದ್ರೆ. ಓಕೆ ಇವಾಗ ವಾಲೆಟ್ ಮಲಗಿದ್ದು ನಿಂದೋಗಿ ಗರ್ಲ್ಸೇ ಅಷ್ಟಪ್ಪ. ನಿಮಗೆ ಒಂದು ಪಂಚ ಹೊಡ್ಕೊಂಡ್ರೆ ಮುಗೀತು. ನಮ್ಮದು ನಾವು ಎಷ್ಟೊಂದು ದಿನ ಅಂದರೆ ಒಂದು 2 ತಿಂಗಳೇನೋ ಆಯಿತು ನಾನು ವ್ಲಾಗ್ಸ್ ಮಾಡಿ. ಅದು ಸೈಲೆಂಟ್ ಮಾಡು ಫೋನು. 2 ತಿಂಗಳೇನೋ ಆಯಿತು ನಾನು ವ್ಲಾಗ್ಸ್ ಮಾಡಿ. ಸ್ವಲ್ಪ ಬ್ಯುಸಿಯಾಗಿದ್ದೆ ಬೇರೆ ಕೆಲಸಗಳಲ್ಲಿ, ಟೈಮೇ ಸಿಕ್ಕಿರಲಿಲ್ಲ. ಸೊ ಇವತ್ತು ಇದಕ್ಕಿದ್ದಂಗೆ ಏನೋ ಮೈಂಡಿಗೆ ಬಂದ್ಬಿಡ್ತು ವ್ಲಾಗ್ ಮಾಡೋಣ ಅಂತ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾವ ಥರ ಬರುತ್ತೆ ಅಂತ. ಐ ಹೋಪ್ ವ್ಲಾಗ್ ಚೆನ್ನಾಗಿ ಬರುತ್ತೆ ಅಂತ. ಲೆಟ್ಸ್ ಹಲೋ ಮಿಸ್ಟರ್ ಕೃಷ್ಣ ಅವರೇ, ನಿಮಗೆ ಏನಿಗೆ ಫೀಲ್ ಆಗ್ತಿದೆ? ಫಸ್ಟ್ ಟೈಮ್ ನಾವಿಬ್ಬರೇ ಬರ್ತಾಯಿದ್ದೀವಿ. ಬೇರೆ ಟೈಮಲ್ಲಿ ಅಟ್ಲೀಸ್ಟ್ ಫ್ರೆಂಡ್ಸ್ ಆದರೂ ಜೊತೆಲಿ ಬರೋರು. ಈ ಸತಿ ನಾವಿಬ್ಬರೇ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಲಿ ನಾವು ಹೊರಗಡೆ ಹೋಗ್ತಿದ್ರು. ನಮ್ಗೆ ಯಾವತ್ತೂ ಇಬ್ಬರೇ ಬಂದು ನೋಡಿಲ್ಲ. ನಮಗೆಲ್ಲೂ ಹೋಗೇ ಇಲ್ಲ ಅನಿಸುತ್ತೆ ಇಬ್ಬರೇ. ಯಾರಾದರೂ ಒಬ್ಬರು ಜೊತೆಲಿ ಇರ್ತಿದ್ರು. ಈ ಸತಿನೇ ನಾವು ಇಬ್ಬರೇ ಬರೋದು. ಸೊ ಒಂದು ಸ್ವಲ್ಪ ಭಯನೂ ಇತ್ತು, ಯಾವ ಥರ ಬರ್ತೀವಿ ಹಿಂಗೆ ಅಂತ. ಸೊ ರೂಮ್ ಅಷ್ಟೇ, ರೂಮ್ ಒಂಥರ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಬೈಬೇಡ ಬಾ. ಲಾಸ್ಟು ನೋಡಿ ಯಜಮಾನ್ ರೆಡಿ ಇದ್ದಾರೆ, ನಾನು ರೆಡಿ ಆಗಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದರ್ಶನ ಯಾವ ಥರ ಆಗುತ್ತೆ ನೋಡೋಣ. ಅಲ್ಲಿ ಫೋನ್ ಬಿಡ್ತಲ್ಲ,
ಅಲ್ಲೋ ಇದೆ ಫೋನು ಧರ್ಮಸ್ಥಳದಲ್ಲಿ ಇರ್ಬೋದು, ಬಟ್ ಫೋಟೋ ತಗೊಳಕ್ಕಾಗಲ್ಲ. ಅಲ್ಲೆಲ್ಲ ಒಂದೊಂದು ಚೂರು ಚೂರು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ದರ್ಶನ ಆಯಿತು ನಮಗೆ ಅಂತ. ಸೊ ಲೆಟ್ಸ್ ಗೋ. ನೋಡಿ ಪಂಚೆ ಕಟ್ಕೊಂಡು ರೆಡಿಯಾಗಿದ್ದಾರೆ, ನಾನು ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಸಾಕು ನಡೀರಿ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೆಂಗೆ ಕಾಣ್ತಾ ಇದ್ದೀನಿ ನಾನು? ಹೆಲೋ, ಹಾಂ ಏನು ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾ ಇದ್ದಾರೆ, ಮೋಸ ತಾನೆ. ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ. ಪಂಚಾಯತ್ ಕಟ್ಕೊಂಡು ಶರ್ಟ್ ಹಾಕೊಳಂಗಿಲ್ಲ, ಅಲ್ಲಿ ಬಿಚ್ಚಬೇಕಾಗುತ್ತೆ. ಸೊ ಮಾರ್ನಿಂಗ್ ಸನ್ರೈಸ್ ಇವಾಗ ನೋಡ್ತಾ ಇದ್ದೀವಿ ನಾವು. ಇದೆ ಅಲ್ಲಿ ಹೂವು ಇದೆ, ಹೂವು ಕೊಡ್ಸು ನನಗೆ. ನಾವೆಂತ ಮಾಡೋದು? ಧರ್ಮಸ್ಥಳ ಕ್ಯೂ ಜನ ಇದ್ದಾರೆ, ಹಿಂಗೆ ಮಾಡೋರಲ್ಲ ಫುಲ್ಲು. ಶ್ರೀ ಸಾನ್ನಿಧ್ಯ ಪ್ರಸಾದ ಕೊಟ್ಟಿದ್ದಾರೆ. ಉಪ್ಪಿಟ್ಟು ಕೇಸರಿ ಬಾತ್. ಯಾವ ಸೌಂಡ್ ಬೇರೆ ಬರುತ್ತೆ ಈ ಸೈಡಲ್ಲ. ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ 1 ಅವರ್ ಕಾಯ್ತು. ಚೂರು ಅಂಟ್ಕೊಂಡೈತೆ. ಸತಿ ಹೋಗಿದ್ವಲ್ಲ, ವಿಡಿಯೋ ಮಾಡೋರು ಯಾರು? ಅದೇ ವಿಡಿಯೋ ಮಾಡೋದನ್ನ ಯಾರು ಮಾಡ್ತಾರೆ? ಹೆಂಗಾಯ್ತು ದರ್ಶನ? ಸೂಪರ್, ಒಳ್ಳೆ ದರ್ಶನ ಆಗಿದೆ. ಬಿಸಿಲಂತೂ ತುಂಬ ಇದೆ. ಸೊ ನಂಟಿ ಫೋಟೋ ಹೊಡಿ ತೆಗಿತಾಳೆ. ಸೊ ನನಗೆ ಬಿಸಿಲಲ್ಲಿ ಇಟ್ಕೊಂಡು ಪೇಷನ್ಸ್ ಇಲ್ಲ, ತೆಗಿಯೋಕ್ಕಾಗ್ತಿಲ್ಲ. ಅದಕ್ಕೆ ನಮ್ಮ ಹೆಂಡತಿ ಮುನ್ಸ್ಕೊಂಡಿದ್ದಾಳೆ, ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ 2 ಬಿಟ್ಟು ಕರ್ಕೊಂಡೋಗ್ತಾ ಇದ್ದೀನಿ. ನಾನು ಮುನ್ಸ್ಕೊಂಡಿದ್ದೀನಿ, ಅವ್ರ ಹತ್ರ ಮಾತಾಡ್ತಾ ಇಲ್ಲ. ನಾನು ಫೋಟೋ ಹೊಡ್ಕೊಟ್ಟಿಲ್ಲ ನನಗೆ ನೀಟಾಗಿ ಯಾವುದು. ಪಾರ್ಕಲ್ಲಿ ಅಲ್ಲಿ ಧರ್ಮಸ್ಥಳದ ಎದುರುಗಡೆ ಪಾರ್ಕ್ ಇದೆಯಲ್ಲ, ಅಲ್ಲಿ ಫೋಟೋ ಹೊಡ್ಕೊಳ್ಳೋಣ ಬಾ ಅಂತ ಅಂದರೆ ಬರಲಿಲ್ಲ. ಸೊ ಅದಕ್ಕೆ ಗೈಸ್ ಆದರೂ ಇನ್ನೂ ಜಾಸ್ತಿ ತೆಗಿಬೇಕು ಅಂತ ನನ್ನ ಮೇಲೆ ಹಠ ಮಾಡಿ ಮುನ್ಸ್ಕೊಂಡಿದ್ದಾಳೆ ಗೈಸ್. ಅದಕ್ಕೆ 2 ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಅವ್ರ ಹತ್ರ. 2 ಬಿಟ್ಟಿದ್ದೀನಿ. ಒಂದು ಫೋಟೋನೂ ತಕ್ಕೊಡಲ್ಲ ನೀಟಾಗಿ. ಫ್ರೆಂಡ್ಸ್ ದೇವ್ರನ್ನ ಬೇಡ್ಕೊಳಕ್ಕೆ ಬರಲ್ಲ, ಅರ್ಧ ಫೋಟೋ ತಗೊಳಿಸ್ತಾ ಬರ್ತಿತ್ತು. ಎಂಥದ್ದು ಇಲ್ಲ, ನಾನು ಬೇಡ್ಕೊಳ್ಳೋಕ್ಕೂ ಬರ್ತೀನಿ, ಪ್ಲಸ್ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೂ ನಾವು ಬರ್ತಿದ್ದೀವಿ. ನೋಡಿ ನಾವು ಹೋಟ್ಲು ಇದೆ, ಸಾಕೇತ ಏನಿದೆ, ಸಾಕೇತ.
ಸೊ ನೀವು ಯಾರಾದರೂ ರೂಮ್ಸ್ ಹೋಟ್ಲಲ್ಲ. ಸೊ ಇಲ್ಲಿ ಬರೀ 210 ಮೀನ್ಸ್ ಜನದ ಮೇಲೆ ಡಿಪೆಂಡು. ನಾವು ಇಬ್ಬರು ಇರೋದ್ರಿಂದ ನಮಗೆ 200 ತೊಗೊಂಡ್ರು. 210 ಇನ್ 10 ರುಪೀಸ್ ಏನೋ ಮ್ಯಾನ್ಯುಯಲಿಗೆ ಇಸ್ಕೊಂಡ್ರು. ಸೊ ಚೆನ್ನಾಗಿದೆ ರೂಮ್ಸು. ಬನ್ನಿ ರೂಮು ತೋರಿಸ್ತೀನಿ ಬೇಕಾದ್ರೆ, ನಾವು ಇವಾಗ ಬುಕ್ ಮಾಡಿರೋ ರೂಮ್ನ ನೋಡಿ. ಸೀರೆ ಉಟ್ಕೊಳ್ಳೋ ತಕ್ಕ ಒಂಥರ, ಸೀರೆ ಉಟ್ಟಾದ್ಮೇಲೆ ಒಂಥರ ನೋಡಿ ಒಂದ್ಸರಿ ಸ್ಥಿತಿ ನೋಡಿ. ಸೀರೆ ಹೆಂಗೆ ಕಳ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಾಗೋಯ್ತು, ಸಿಕ್ಕಾಪಟ್ಟೆ ಬಿಸಿಲಿದೆ. ಆಲ್ರೆಡಿ ಟ್ಯಾನು ಕೂಡ ಆಗ್ಬಿಟ್ಟಿದ್ದೀನಿ. ಅವ್ರಿಗೆ ಇವಾಗ ಹೋಗಿ ದಬಾಕೊಂಡ್ರೆ ಸಾಕು ರೂಮಲ್ಲಿ ಅನ್ನೋ ಥರ ಇದ್ದಾರೆ. ಒಂದು ಫೋಟೋ ತಗೊಳ್ಳಿಲ್ಲ ನನಗೆ. ಸೊ ನೋಡಿ ಇಷ್ಟೊಂದಿದೆ ರೂಮ್ಸ್, ನೀಟಾಗೂ ಇದೆ ರೂಮ್ಸ್. ನಮ್ಮದು ಇದೆ ರೂಮ್ 365, ರೂಮ್ ನಂಬರ್ 365. ಸೊ ಎಲ್ಲ ಹಂಗಂಗೆ ಅಂಡು ಹೋಗ್ಬಿಟ್ಟಿದ್ದೀವಿ. ಫ್ಯಾನ್ ಹಾಕು ಬೇಗ. ಎಲ್ಲ ಹಂಗಂಗೆ ಹೋಗಿದ್ದೀವಿ. ಇವಾಗ ಪ್ಯಾಕಪ್ ಮಾಡ್ಕೊಂಡು ಅರ್ಜೆಂಟಲ್ಲಿ ದರ್ಶನಕ್ಕೆ ಹೋಗೋಕ್ಕೆ ಹಂಗಂಗೆ ಎಲ್ಲ ಹೋಗ್ಬಿಟ್ಟಿದ್ದೀವಿ. ಇವಾಗೆಲ್ಲ ಮತ್ತೆ ಪ್ಯಾಕಪ್ ಮಾಡ್ಕೊಂಡು ನೋಡಿ. ಅಪ್ಪ ನಾನೇ ಹಿಂಗಾಗಿದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಟ್ಯಾನ್ ಆಗಿದ್ದೀನಿ. ಫ್ಯಾನ್ ಹಾಕು. ಟ್ಯಾನ್ ಆಗಿದ್ದೀನಿ. ಸೀರೆ ಉಟ್ಕೊಳ್ಳೋದಕ್ಕ ಒಂಥರ. ಇವಾಗ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ. ಫುಲ್ಲು ಸೀರೆ ಎಲ್ಲ ಅವ್ರಿವಾಗ ದವಾಕೊಳ್ಳೋಕ್ಕೆ ಎಲ್ಲ ಕ್ಲೀನ್ ಮಾಡ್ತಾರೆ. ಇಲ್ಲೊಂದು ಹಾಸಿಗೆ ಬೆಡ್ ಥರ ಸಿಂಗಲ್ ಹಾಸಿಗೆ. ಇದು ದಿಂಬಿಟ್ಟಿದ್ದಾರೆ, 2 ಚೇರ್ ಇಟ್ಟಿದ್ದಾರೆ, ದೊಡ್ಡ ಹಾಲು. ಇಲ್ಲೊಂದು ಮಿರರ್, ಇಲ್ಲೊಂದು ಫೋಟೋ. ನೆಕ್ಸ್ಟ್ ಇಲ್ಲೊಂದು ಗೂಬೆ ಮಲಗಿದೆ ಇಲ್ಲಿ ನೋಡಿ. ಹೆಂಗೆ ಹೋಗಿದ್ದೀವಿಲ್ಲ ನೋಡಿ. ಪ್ಯಾಕಪ್ ಮಾಡೋಣ. ಸೊ ಇವಾಗ ಧರ್ಮಸ್ಥಳ ಖಾಲಿ ಮಾಡೋ ಸಮಯ ಬಂದು 1 ಅವರ್ ಚೆನ್ನಾಗಿ ನಿದ್ದೆ ಹೊಡೆದು ಇವಾಗ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗೋಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಧರ್ಮಸ್ಥಳಕ್ಕೆ ಬಾಯ್ ಹೇಳೋ ಸಮಯ. ಸೊ ಬನ್ನಿ ಹೋಗೋಣ. ನೆಕ್ಸ್ಟು ಕುಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗೋಣ. ಓಕೆ, ಲೆಟ್ಸ್ ಗೋ. ಫೈನಲಿ ರೀಚ್ಡ್ ಕುಕ್ಕೆ ಸುಬ್ರಹ್ಮಣ್ಯ. ಇವ್ರು ನೋಡಿ ಬ್ಯಾಗ್ ಹಿಡ್ಕೊಂಡು ಹೆಂಗೋಡೆ. ಬ್ಯಾಗಲ್ಲಿ ಇಡೋದು ಏನೋ ಫಂಕ್ಷನ್ ಏನೋ ಮಾಡಂಗಿದ್ದಾರೆ. ಫಂಕ್ಷನ್ ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ಈ ಕಾರ್ಯಕ್ರಮದ ಸಂಘಟನೆ ಮಾಡುವುದಕ್ಕಾಗಿ ನಾವು ತಿಂಗಳ ಹಿಂದೆ ಈ ಮೀಟಿಂಗ್ನಲ್ಲಿ ನಮ್ಮ ಸ್ಥಳೀಯರಾದಂಥ ಹಾಗೂ ಸಮಾಜದ ಎಲ್ಲ ಮುಖ್ಯ ವಾಹಿನಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ರವಿಕಟ್ಟೆಯವರನ್ನು ಅಧ್ಯಕ್ಷರನ್ನ ಮಾಡಿ ಆಯ್ಕೆ ಮಾಡಿಕೊಂಡು ನಾವೆಲ್ಲ ಒಂದು ಸಂಘಟನಾ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಧರ್ಮಸ್ಥಳದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಎಲ್ಲಿಯೂ ಫೇಲ್ ಆಗುವುದಿಲ್ಲ. ಅದೊಂದು ಸಾಗರಕ್ಕೆ ಸಾಗರವೇ, ಗಗನಕ್ಕೆ ಗಗನವೇ. ಇದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಅರ್ಚನಾ ಅಂತ ಅಂದ್ಕೊಂಡು ಹೋದೆ. ನೋಡುತ್ತಿಲ್ಲ ಧರ್ಮಸ್ಥಳ ಬಂದು ಮತ್ತೆ ಕಸ್ಕೊಂಡ್ರೇನು. ಸೊ ಇವಾಗ ಬಸ್ಸಿಗೆ ವೇಟಿಂಗು. ಬಸ್ಸು 10 o'clock ಬರುತ್ತೆ ಬಸ್ಸು. ಅಲ್ಲಿವರೆಗೂ ನಾವಿಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಬೇಕು. 7:30 ಇನ್ನು 7:30 ಅಂದರೆ 8:30 9:30 2 ಅವರ್ಸ್ ವೆಯ್ಟ್ ಮಾಡಬೇಕು ಇನ್ನು ಇಲ್ಲಿ. ಸೊ ನಿಮ್ಮ ಹತ್ರ ನಾನು ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತ ಅಂದರೆ
ಇದೇ 2 ವರ್ಷದ ಹಿಂದೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದು. ಆವಾಗ ಬರುವಾಗ ಸ್ಲೀಪರ್ ಕೋಚ್ ಮಾಡ್ಕೊಂಡ್ಬಂದಿದ್ದು. ಬಟ್ ಹೋಗುವಾಗ ನಾವೇನು ಬುಕ್ ಮಾಡ್ಕೊಂಡಿರಲಿಲ್ಲ. ಬಿಡು ಸಿಗುತ್ತೆ ಬಸ್ಸು ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ವಿ. ಆವಾಗ ಏನಾಯಿತು, ಯಾವ ಬಸ್ಸು ಸಿಗಲಿಲ್ಲ. ಆಮೇಲೆ KSRTC ಬಸ್ ಒಂದಿತ್ತು. ಆವಾಗ ನಾನೇನಂತ KSRTC ಬಸ್ ನಾನು ಹತ್ತಲ್ಲ, ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಸ್ಲೀಪರ್ ಕೋಚ್ಗೆ ಹೋಗಬೇಕು ಅಂತ ನಾನು ಹಠ ಹಿಡ್ಕೊಂಡು ಕೂತಿದ್ದೆ. ಸೊ ಆವಾಗ ಇವರು ಯಾವುದೂ ಗಾಡಿ ಇರಲಿಲ್ಲ, ಒಂದೇ ಒಂದು ಲಾಸ್ಟ್ ಗಾಡಿ ಇತ್ತು 900 ಅದು ಸ್ಲೀಪರ್ ಕೋಚ್ದು. ಸೊ ಆವಾಗ ಹಠ ಮಾಡಿ ನಾನು ಸ್ಲೀಪರ್ ಕೋಚ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವಾಗ ಬುಕ್ ಮಾಡಿಸಿದೆ. ಬಟ್ ಅದೇ ಥರ ಟೈಮ್ ಇವಾಗ ಬಂದೈತೆ 2 ವರ್ಷ ಆದಮೇಲೆ. ಏನಪ್ಪ ಅಂತಂದರೆ ನನ್ನ ಗಂಡನೇ ಕೇಳ್ತಾರೆ ಸ್ಲೀಪರ್ ಕೋಚ್ಗೆ ಹೋಗೋಣ ಅಂತ. ಬಟ್ ನಾನು ಬೇಡ, KSRTC ಬಸ್ಗೆ ಹೋಗೋಣ, ದುಡ್ಡು ಉಳಿಸ್ಬೋದು ಅಂತ ಹೇಳ್ತೀನಿ. ಸೊ ಏನಕ್ಕೆ ಈ ಚೇಂಜ್ ಅಂತ ಅಂದರೆ, ನಾನು ಕೆಲ್ಸಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗಿವಾಗ ದುಡ್ಡಿನ ಬೆಲೆ ಏನು, ದುಡ್ಡು ಒಂದೊಂದು ರೂಪಾಯಿದು ವ್ಯಾಲ್ಯೂ ಏನು ಅಂತ ಗೊತ್ತಾಗೈತೆ. ಸೊ ಅದಕ್ಕೆ ಈ ಥರ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ 2 ವರ್ಷದಲ್ಲೇ ಎಷ್ಟು ಚೇಂಜ್ ಆಗಿದ್ದೀನಿ, ಅದು ಇಷ್ಟೊಂದು ಚೇಂಜ್ ಆಗಿದ್ದೀನಿ ಅಂತ ಗೊತ್ತೇ ಇರಲಿಲ್ಲ. ಎಲ್ಲದಕ್ಕೂ ಕಾರಣ ಇದೆ ಅಲ್ವಾ? ನಿಜ ತಾನೇ? ಹೆಂಗೆ ಸೊ ಇವಾಗ ಲೈಟಾಗಿ ಊಟ ಮಾಡ್ಕೊಳ್ಳೋಣ ಏನಾದರೂ ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಏನು ಸಿಗುತ್ತೆ. ಹಲೋ, ನೈಟು ನಾನು ಬರೀ ಊಟ ಮಾಡಿದ್ದಷ್ಟೇ. ನಾನು ಲಾಸ್ಟ್ ವಿಡಿಯೋ ಹಾಕಿದ್ದು, ಯಾಕಂದರೆ ಬಸ್ ಬಂದುಬಿಡ್ತು. ಸೊ ನಾನು ಇನ್ನೇನು ಬಸ್ಸಲ್ಲಿ ಇನ್ನೇನು ಬ್ಲಾಗ್ ಮಾಡೋದು ಅಂದ್ಬಿಟ್ಟು ನಾನೇನು ಮಾಡಲಿಲ್ಲ. ತುಂಬ ಸ್ಟ್ರೆಸ್ ಬೇರೆ ಆಗಿತ್ತು, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಒಂದು 7 hours ಏನೋ ಜರ್ನಿ ಮಾಡಿ ಒಂದು 5 o'clock ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಬ್ಯಾಂಗ್ಳೂರಿಂದ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 6 o'clock ಆಗಿತ್ತು. ಸೊ ನಾನು ಬಂದಿಷ್ಟಕ್ಕೆ ನಾನು ಮಲ್ಕೊಬಿಟ್ಟೆ. ನನಗೆ ಫುಲ್ಲು ಬಾಡಿಲಿ ಎನರ್ಜಿನೇ ಇರಲಿಲ್ಲ, ಮೈಕೈ ಎಲ್ಲ ನೋಯ್ತಾ ಇತ್ತು. ಅದಕ್ಕೆ ನಾನೇನೋ ವೀಡಿಯೋಸು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ಇವಾಗ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ಇವಾಗ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಣ ಬ್ಲಾಗು ಅಂದ್ಬಿಟ್ಟು. ಸೊ ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ, ಹಂಗೆ ಚೆನ್ನಾಗಿ ಎಂಡ್ ಮಾಡೋಣ ಬ್ಲಾಗ್ನ ಅಂತ ಹೇಳ್ಬಿಟ್ಟು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ರೋಡ್ ಟ್ರಿಪ್ಪು ಬಸ್ಸಲ್ಲಿ ಹೋಗಿದ್ದು, ಅದು ನಾನು ನನ್ನ ಹಸ್ಬೆಂಡು ಇಬ್ಬರೇ ಹೋಗಿದ್ದು. ಒಂಥರ ಚೆನ್ನಾಗಿತ್ತು. ಸ್ವಲ್ಪ ಕಷ್ಟ ಆಯಿತು, ಸ್ವಲ್ಪ ಖುಷಿನೂ ಆಯಿತು. ಇಟ್ಸ್ ಓಕೆ, ಎಲ್ಲನೂ ಚೆನ್ನಾಗಾಯಿತು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಸೊ ಇಷ್ಟೇ ನನ್ನ ಈ ಧರ್ಮಸ್ಥಳದ ಬ್ಲಾಗು. ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಬ್ಲಾಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಂದು ಯಾವುದೇ ವೀಡಿಯೋಸು ನಿಮಗೆ ಫಸ್ಟ್ ಬರಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಆವಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಇದೇ ಥರದ ವೀಡಿಯೋಸು ನಾನು ನಿಮಗೆ ಹಾಕ್ತಾಯಿರ್ತೀನಿ. ಎಷ್ಟೊಂದು ದಿವಸ ಆಗಿತ್ತು ನಾನು ವೀಡಿಯೋಸ್ ಮಾಡಿ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ನಾನು ವೀಡಿಯೋಸ್ ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಬ್ಲಾಗ್. ಸೊ ಅದಕ್ಕೆ ಇದೊಂದು ಮಾಡಿದ್ದೀನಿ. ಅಲ್ಲಿ ಎಷ್ಟೊಂದು ದಿವಸ ಆದಮೇಲೆ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.